ಹಾಯ್ ಎಲ್ರಿಗೂ ನಮಸ್ಕಾರ. ನಾನ್ ಗೋಪಿ ಕುಮಾರ್ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ, ಬೆಂಗಳೂರು. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಕಾಮೆಂಟ್ಸ್ ಬರ್ತಾ ಇದೆ. ಸ್ಲೀವ್ ಶೇಪ್ ನ ಯಾವ ತರ ತಗೋಬೇಕು, ಚಿಕ್ಕ ಸ್ಲೀವ್ಸ್ ಇದೆ ಎಷ್ಟು, ದೊಡ್ಡ ಸ್ಲೀವ್ಸ್ ಇದೆ ಎಷ್ಟು, ಆಮೇಲೆ 36 ಇದ್ರೆ ಎಷ್ಟು, 34 ಇದ್ರೆ ಎಷ್ಟು, 36 ಸೈಜ್ ಕಟ್ ಮಾಡಿ ತೋರಿಸಿ ಅನ್ನೋದು, ಶೇಪ್ ಯಾವ ತರ ತೆಗಿಬೇಕು ಅನ್ನೋದು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಈ ವಿಡಿಯೋದಲ್ಲಿ ಹೊಸ ಮೆಥಡ್ ನ ಯೂಸ್ ಮಾಡಿ ಎಲ್ಲರೂ ಕಟ್ ಮಾಡೋಕೆ ಅನುಕೂಲ ಆಗೋ ತರ ಯಾವ ತರ ಅದನ್ನ ಮಾಡ್ಕೋಬೇಕು, ಎಷ್ಟು ಹಾರ್ಮೋಲ್ ಈ ಕಂಕ್ಳು ಇಲ್ಲಿಂದ ಇಲ್ಲಿಗೆ ಯಾವ ರೀತಿಯಲ್ಲಿ ತಗೋಬೇಕು, ಎಷ್ಟು ತಗೋಬೇಕು ಅನ್ನೋದು ಪ್ರತಿಯೊಂದು ನೀಟಾಗಿ ಡ್ರಾಯಿಂಗ್ ಮಾಡಿ ಪ್ರತಿಯೊಂದು ಸೈಜ್ ಇವಾಗ 32 ಇರ್ಬೋದು, 34 ಇರ್ಬೋದು, ಆತರ ಒಂದ್ 4-5 ಸೈಜ್ ನ ತೋರಿಸೋದ್ರಿಂದ ಏನಾಗುತ್ತೆ, ಇವಾಗ 33 ಸೈಜ್ ಇರುತ್ತೆ, ಅದು 34 35 1 ಇಂಚ್ ಡಿಫ್ರೆನ್ಸ್ ಅಲ್ಲಿ ಅಡ್ಜಸ್ಟ್ ಆಗೋದು. ಆ ತರ ನಾವು ಒಂದ್ 4-5 ಸೈಜ್ ನ ಕಟ್ ಮಾಡಿ ನಿಮ್ಗೆ ಮಾರ್ಕ್ ಮಾಡಿ ನೀಟಾಗಿ ಅಲ್ಲಿ ಮೆಜರ್ಮೆಂಟ್ ಮೆನ್ಷನ್ ಮಾಡ್ತೀನಿ, ಎಷ್ಟೆಷ್ಟು ಎಲ್ಲೆಲ್ಲಿ ಎಷ್ಟೆಷ್ಟು ಬರುತ್ತೆ ಅಂತ. ಅದರಿಂದ ಏನಾಗುತ್ತೆ ಅಂದ್ರೆ ನೀವು ಮೆಜರ್ಮೆಂಟ್ ಟೇಪ್ ಹಾಕ್ಬಿಟ್ಟು ಇಲ್ಲಿಷ್ಟು ಇಲ್ಲಿಷ್ಟು ಸೆಂಟ್ರಲ್ ಇಷ್ಟು ಅಂತ ತಗೊಂಡು ಕಟ್ ಮಾಡಕ್ಕೆ ತುಂಬಾ ಅನುಕೂಲ ಆಗುವಂತ ವಿಡಿಯೋ. ಹೊಸ ಮೆಥಡ್ ನ ತಗೊಂಡ್ಬಂದು ಇವತ್ತು ಸ್ಲೀವ್ ಶೇಪ್ ನ ಯಾವ ತರ ತೆಗಿಬೇಕು ಅನ್ನೋದು ನಿಮ್ಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ. ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಆನ್ ಅಲ್ಲಿ ಇಟ್ಕೊಳ್ಳಿ. ಯಾಕಂತಂದ್ರೆ ನಾವು ಮಾಡೋಂತ ಎಲ್ಲಾ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ನಾವು ಪ್ರತಿಯೊಂದು ವಿಡಿಯೋನು ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ, ಪ್ರತಿಯೊಬ್ಬರಿಗೂ ಓದ್ದೇ ಇರೋರ್ಗು ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ನ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀನಿ, ಮಾರ್ಕಿಂಗ್ ಸಮೇತ ಎಲ್ಲ. ಅದನ್ನೆಲ್ಲ ನೀವು ಮಿಸ್ ಮಾಡ್ಕೊಂತೀರಾ. ಅದಕ್ಕೋಸ್ಕರ ಏನ್ ಮಾಡ್ತಾ ಇದೀನಿ, ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಆ ತರ ಸ್ಕಿಪ್ ಮಾಡದೆ ವಿಡಿಯೋ ನೋಡ್ಬೇಕಾದ್ರೆ ಎಲ್ಲಾದ್ರೂ ಡೌಟ್ ಬಂತು ಅಂದ್ರೆ ಕೆಳಗಡೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಇಲ್ಲ ಸ್ಕ್ರೀನ್ ಮೇಲೆ ಕಳ್ಸರ ನಂಬರ್ಗೆ, ಫೋನ್ ಆದ್ರೂ ವಾಟ್ಸ್ಆಪ್ ಆದ್ರೂ ಇಲ್ಲ ವಾಯ್ಸ್ ಮೆಸೇಜ್ ಆದ್ರೂ ಏನಾದ್ರೂ ಮಾಡಿ, ಅದಕ್ಕೆ ತಕ್ಕಂಗೆ ನಾನು ನಿಮ್ಗೆ ರಿಪ್ಲೈ ಅನ್ನೋದು ಕೊಡ್ತೀನಿ. ಇಲ್ಲ ಫೋನಲ್ಲೇ ಮಾತಾಡ್ತೀನಿ. ಅದರಿಂದ ನಿಮ್ಗೆ ಏನ್ ಡೌಟ್ ಇದ್ರು ಕಲ್ಸ್ಕೊಡಕ್ ನಾನ್ ರೆಡಿ ಇದೀನಿ, ಕಲಿಯಕ್ ನೀವ್ ರೆಡಿ ಇರ್ಬೇಕಷ್ಟೇ. ಏನೇ ಡೌಟ್ ಇದ್ರು ನಾನು ಕ್ಲಿಯರ್ ಮಾಡ್ತೀನಿ. ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವ್ ಮಾಡ್ಬೇಕಾಗೇನಿಲ್ಲ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬಾ ಅನುಕೂಲ ಅಂತ ಹೇಳ್ಬಿಟ್ಟು ಈಗ ನಾನು ಇನ್ನೂ ಹೊಸ ಮೆಥಡ್ ನ ಹುಡುಕ್ಬಿಟ್ಟು ನಿಮ್ಗೆ ನೀಟಾಗಿ ಬ್ಲೌಸ್ ನ ಏನು ಹೊಲಿಯಕ್ ಬರ್ದೇ ಇರೋರು ಸ್ಟಾರ್ಟಿಂಗ್ ಇಂದ ಯಾವ ತರ ಕಲಿಬೇಕು ಅನ್ನೋದು ಪ್ರತಿಯೊಂದು ವಿಡಿಯೋನು ನಾನು ಮುಂದಿನ ದಿನಗಳಲ್ಲಿ ಇನ್ನೂ ಚೆನ್ನಾಗಿ ಅಪ್ಲೋಡ್ ಮಾಡಿ ಎಲ್ಲರಿಗೂ ಕಲಿಯೋಕೆ ಅನುಕೂಲಕ್ಕೆ ತಕ್ಕಂಗೆ ನಾನು ಮಾಡ್ಕೊಡ್ತೀನಿ. ಓಕೆನಾ? ನಿಮ್ಗೆ ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇದು 40 ಸೈಜು. ಇದು ಮೊದಲನೇದಾಗಿ 2 ಲೈನ್ ಹಾಕೊಂಡಿದ್ದೀನಿ ಮಾರ್ಜಿನ್ಗೋಸ್ಕರ, ಇಲ್ಲಿ ಫೋಲ್ಡ್ ಮಾಡಿ ಹೊಲಿಯೋದಕ್ಕೆ. ಅದಾದ್ಮೇಲೆ ಸ್ಲೀವ್ಸು ಇದು ನಾವು ಹೊಲ್ದಿರೋದೆ. ಮೊದಲನೇದಾಗಿ ಇದರಲ್ಲಿ ಸ್ಲೀವ್ ಲೆಂತ್ ನ ತಗೋಬೇಕು. ಎಷ್ಟಿದೆ ಲೆಂತ್? 10.5 ಇದೆ. 10.5 ಹೊಲಿಯಕ್ಕೆ ಅರ್ಧ ಇಂಚ್ ಬೇಕು, 11ಕ್ಕೆ ತಗೊಂತೀನಿ. ಮತ್ತೆ ಇದು 40 ಸೈಜ್ ಆಗಿರೋದ್ರಿಂದ ಇಲ್ಲಿಂದ ಇಲ್ಲಿಗೆ ಆರ್ಮೋಲ್ಡ್ 4 ತಗೊಂತೀನಿ. ನೀನು 44 ಸೈಜ್ ಬಂದ್ರು 4ಕ್ಕಿಂತ ಕೆಳಗಡೆ ಹೋಗ್ಬಾರ್ದು. ಅದಾದ್ಮೇಲೆ ಇಲ್ಲೂ ಸೇಮ್ 4ಗೆ. ಅದಾದ್ಮೇಲೆ ಸ್ಲೀವ್ಸು ರೌಂಡು ತುಂಬಾ ಈಸಿ ಮೆಥಡ್ ಅಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. 14 ಇದೆ, 14 ಬಂದ್ರೆ 7 ಇಂಚ್ ಬರುತ್ತೆ. ಮತ್ತೆ ಇದರಲ್ಲಿ ಕಂಕ್ಲು ಯಾವ ತರ ತಗೊಳ್ಳೋದು ಅಂತ ತೋರಿಸ್ಕೊಳ್ತೀನಿ ನೋಡಿ. ಈ ತರ ಕರೆಕ್ಟ್ ಆಗಿ ಇಟ್ಕೊಂಡು ನೋಡಿದ್ರೆ 9.25 ಬರುತ್ತೆ. 9.25 ಅಂದ್ರೆ ನಮ್ಗೆ 19 ಇಂಚು ಆರ್ಮಲ್ ಬರುತ್ತೆ. 9.25 ಇರೋದ್ರಿಂದ ನಾವು 9.25 ಇಟ್ಕೊಳ್ಳೋಣ ಇಲ್ಲಿ. ಮತ್ತೆ ಇದನ್ನ ಒಂದು ಲೈನು, ಮತ್ತೆ ಮಾರ್ಜಿನ್ ಒಂದು ಲೈನು. ಶೇಪ್ ಯಾವ ತರ ಮಾರ್ಕ್ ಮಾಡಬೇಕು ಅನ್ನೋದು ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇದು ಸೆಂಟ್ರಕ್ಕೆ ಒಂದು ಚಟ್ಕ ಹೊಡ್ಕೊಂತೀವಿ. ನೋಡಿ, ನಾವು ಈ ತರ ನೋಡಿ, ಈ ತರ ಮಾರ್ಕ್ ಮಾಡ್ಕೊಂಡ್ವಿ. ಇನ್ನು ಈಸಿ ಆಗಿರ್ಬೇಕು ಅಂದ್ರೆ ನೋಡು, 9.25 ಅರ್ಧ ಮಾಡ್ಕೊಳ್ಳಿ. ಹಿಂಗೆ ಇಲ್ಲಿಗೆ ಬರುತ್ತೆ ನೋಡಿ. ಅದನ್ನ ಇಲ್ಲಿಂದ ಇಲ್ಲಿಗೆ ಅರ್ಧದಿಂದ ಮೇಲ್ಗಡೆ ಹೋಗ್ಬೇಕು, ಕೆಳಗಡೆ ಡೌನ್ ತರ ಬರಬೇಕು. ನಾನು ಸ್ಲೀವ್ಸ್ ನ ಶೇಪ್ ಕಟ್ ಮಾಡ್ತೀನಿ.
ನೋಡಿ ಈ ತರ ಎಸ್ ಟೈಪ್ ಅಲ್ಲಿ ಫ್ರಂಟ್ ನ ಕಟ್ ಮಾಡ್ಕೊಂಡಿದ್ದೀನಿ. ಮತ್ತೆ ಇದು ನೋಡಿ ಈ ತರ ನೋಡಿ. ಇವಾಗ ಇಲ್ಲಿ ಫಸ್ಟ್ ಸ್ಲೀವ್ಸ್ ಇಲ್ಲಿಂದ ಇಲ್ಲಿಗೆ ಆರ್ಮೋಲ್ ಎಷ್ಟಿದೆ 9.5 ಇದೆ, 9 ಕಾಲು ಇದೆ. ಅದರಲ್ಲಿ ಅರ್ಧ ಮಾರ್ಕ್ ಮಾಡ್ಕೊಳ್ಳಿ. ಅರ್ಧದಿಂದ ಅರ್ಧ ಇಲ್ಲಿ ಮಾರ್ಕ್ ಮಾಡ್ಕೊಂಡಾಗ ಇಲ್ಲಿ ಅರ್ಧ ಇಂಚ್ ಕರೆಕ್ಟ್ ಆಗಿ ಇರಬೇಕು. ಅರ್ಧ ಇಂಚ್ ಇಲ್ಲಿಂದ ಸ್ವಲ್ಪ ಹಿಂಗ್ ಮೇಲೆ ಬಂದ್ಬಿಡಿ, ಇಲ್ಲಿ ಸ್ವಲ್ಪ ಹಿಂಗ್ ಡೌನ್ ಬಂದ್ಬಿಡಿ. ಈ ಅರ್ಧ ಇಂಚ್ ಅಷ್ಟೇ ಡಿಫ್ರೆನ್ಸ್ ಬರಬೇಕು ಸ್ಲೀವ್ಸ್ಗೆ. ಯಾವತ್ತಾಗ್ಲಿ ಅರ್ಧ ಇಂಚ್ ಅಷ್ಟೇ ಡಿಫ್ರೆನ್ಸ್ ಇದ್ರೆ ನಾವ್ ಇಲ್ಲಿ ಎಷ್ಟು ಶೇಪ್ ತೆಗಿತೀವಿ ನಮ್ ಬಾಡಿಯಲ್ಲೂ ಅಷ್ಟೇ ಈ ಅರ್ಧ ಇಂಚ್ ಅಷ್ಟೇ ಶೇಪ್ ತೆಗೆದ್ರೆ ಇದು ಅದಕ್ಕೆ ಮ್ಯಾಚ್ ಆಗುತ್ತೆ. ಬ್ಯಾಕ್ ಫ್ರಂಟ್ ಮ್ಯಾಚ್ ಮಾಡಾಗ ನಿಮ್ಗೆ ಶೇಪ್ ಅನ್ನೋದು ಕರೆಕ್ಟ್ ಆಗಿ ಕೂರುತ್ತೆ. ಆಮೇಲೆ ಇಲ್ಲಿ ಲೈನ್ಸು ರಿಂಕಲ್ಸು ಆಮೇಲೆ ಬಾಡಿಯಲ್ಲಿ ಎಕ್ಸ್ಟ್ರಾ ಬರೋದು ಇದೆಲ್ಲ ಯಾವ್ದೇ ಕಾರಣಕ್ಕೂ ನಿಮ್ಗೆ ಬರಲ್ಲ. ಇವಾಗ ಆರ್ಮಲ್ ಡೌನು ಇವಾಗ ಎಷ್ಟಿದೆ ಇದೆ 11 ಇಂಚ್ ಸ್ಲೀವ್ಸ್ ಇದೆ. ಅದಕ್ಕೋಸ್ಕರ ಏನ್ ಮಾಡಿದೀವಿ 4 ಇಂಚ್ ತಗೊಂಡಿದೀವಿ. ಇದೇ ಸ್ಲೀವ್ಸ್ 21 ಇದ್ರೂ ಇಲ್ಲಿ 4 ತಗೋಬೇಕು. ಇಲ್ಲ ಇಲ್ಲಿಂದ ಇಲ್ಲಿವರೆಗೂ ಬರ್ಬೋದು. ಎಷ್ಟು ಸಪೋಸ್ 6 ಇಂಚ್ ಸ್ಲೀವ್ಸ್ ಇರಬೇಕು. 6 ಇಂಚ್ ಸ್ಲೀವ್ಸ್ ಇದ್ರು ಇದನ್ನ ಡೌನ್ 4 ತಗೋಬೇಕು ಇದು ಸ್ಟ್ರೈಟ್ ಆಗಿ. ಇದನ್ನ ಕಮ್ಮಿ ಮಾಡಿದ್ರೆ ಏನಾಗುತ್ತಂದ್ರೆ ನಮ್ಗೆ ಇಲ್ಲಿ ಲೈನ್ಸ್ ತರ ಒಬ್ಬೊಬ್ಬರಿಗೆ ನೀವು ಚೆಕ್ ಮಾಡ್ಕೊಳ್ಳಿ, ಲೈನ್ಸ್ ತರ ರಿಂಕಲ್ಸ್ ಅನ್ನೋದು ಬರುತ್ತೆ. ಸಪೋಸ್ ಯಾವ ತರ ಅಂತಂದ್ರೆ ನೋಡಿ ಈ ತರ ಈ ಲೈನ್ಸ್ ಇದೆಯಲ್ಲ ನೋಡಿ, ಇಲ್ಲಿ ಚೆನ್ನಾಗಿ ಕಾಣಿಸ್ತದೆ ನಿಮ್ಗೆ. ಈ ಆರ್ಮಲ್ ಡೌನ್ ಕಮ್ಮಿ ತಗೊಳ್ಳಿದ್ರಿಂದ ನಿಮ್ಗೆ ರಿಂಕಲ್ಸ್ ಅನ್ನೋದು ಈ ತರ ಬರಲ್ಲ ನಾವು ಇದನ್ನ ತಗೊಂಡ್ರೆ, ಓಕೆನಾ. ಮತ್ತೆ ಉದ್ದ ಸ್ಲೀವ್ಸ್ ಅಷ್ಟೇ, ಎಷ್ಟೇ ನಾವು ಉದ್ದ ಸ್ಲೀವ್ಸ್ ತಗೊಂಡ್ರು ಈ ಆರ್ಮಲ್ ಶೇಪ್ ಕರೆಕ್ಟ್ ಆಗಿ ತಗೊಂಡು ಇದನ್ನ ಕರೆಕ್ಟ್ ಆಗಿ ತಗೊಂಡು ಇಲ್ಲಿ ಸೆಂಟರ್ಗೆ ಮಾರ್ಕ್ ಮಾಡ್ಕೊಂಡು ಅರ್ಧ ಇಂಚ್ ಡಿಫ್ರೆನ್ಸ್ ಆಗಿ ನೀಟಾಗಿ ನಾವು ಹಿಂಗ್ ಶೇಪ್ ಅನ್ನ ಎತ್ಕೊಂಡಿದೀವಿ ಅಂದ್ರೆ ಯಾವ್ದೇ ಕಾರಣಕ್ಕೂ ನಿಮ್ಗೆ ಆರ್ಮಲ್ ರಿಂಕಲ್ಸ್ ಅನ್ನೋದು ಬರಲ್ಲ. ಅದೇ ರೀತಿ ಇವಾಗ ಮಾರ್ಕ್ ಮಾಡಿ ತೋರಿಸ್ತೀನಿ ನಿಮ್ಗೆ. ಎ ಆರ್ ಅಂದ್ರೆ ಆರ್ಮೋಲ್ ಅಂತ ಲೆಕ್ಕ, ಓಕೆನಾ. ಆರ್ಮೋಲು ಇವಾಗ ಒಂದ್ 14 6 14.5 ಇಲ್ಲ 15 ಇಷ್ಟು ಬಂದಾಗ ನಾವು ಆರ್ಮೋಲ್ ಡೌನ್ ಅನ್ನೋದು ಕಂಕಲ್ ಡೌನ್ ಅಂತೀವಲ್ಲ ಆ ಡೌನ್ ಬಂದ್ಬಿಟ್ಟು 3.5 ತಗೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಅದು ಕರೆಕ್ಟ್ ಆಗಿ ಬರುತ್ತೆ. ಅವಾಗ 4 ಇಂಚ್ ತಗೊಂಡಿದ್ವಿ. 4 ಇಂಚ್ ಆತರ ಅಂದ್ರೆ ಇಲ್ಲಿಂದ ಇಲ್ಲಿಗೆ 4 ತಗೊಂಡ್ವಲ್ಲ, ಅದು 14 14.5 15 ಇದ್ದಾಗ ಏನ್ ಮಾಡ್ಬೇಕು 3.5 ತಗೋಬಹುದು. 15.5 ಇದ್ರು ನೋ ಪ್ರಾಬ್ಲಮ್, ಇಷ್ಟು ತಗೋಬಹುದು. ಇಲ್ಲ 14ಕ್ಕಿಂತ ಕಮ್ಮಿ 12 12.5 13 13.5 ಈ ತರ ಬಂದಾಗ ಏನ್ ಮಾಡ್ಬೇಕಂದ್ರೆ ನಾವು 3 ತಗೋಬೇಕು. ಈ 12ಕ್ಕೆ ಬಂದಾಗ ಅವಾಗೂ 3 ತಗೊಳ್ಳಿ, ಓಕೆನಾ. ಆಮೇಲೆ 14ಕ್ಕೆ ಬಂದಾಗ 3.5 ತಗೊಳ್ಳಿ, ಇಷ್ಟು ಸೈಜು. ಇದಕ್ಕಿಂತ ಕಮ್ಮಿ ಬಂತು ಅಂದ್ರೆ 2.75 ತಗೊಳ್ಳಿ, ಆಮೇಲೆ 2.5 ಈ ತರ ತಗೋಬೇಕಾಗುತ್ತೆ ಮಕ್ಳು ಬಂದ್ರೆ. ಅದೇ ರೀತಿ 15 ಆಯ್ತಲ್ಲ, ಆರ್ಮೋಲು 16 ಬಂತು ಅನ್ಕೊಳ್ಳಿ, ಇಲ್ಲ 16.5 ಬಂತು ಅನ್ಕೊಳ್ಳಿ. 16 ಈ 2ಕ್ಕೆ ಮಾತ್ರನೇ 3.75 ಆರ್ಮೋಲ್ ತಗೊಳ್ಳಿ. ಇದು ಇದನ್ನ ಸ್ವಲ್ಪ ಮೇಲ್ ತಗೊಳ್ಳಿ, ಓಕೆನಾ. ಎಷ್ಟು 3.75. ಅದೇ ರೀತಿ ಆರ್ಮೋಲ್ 17 17.5 18 18.5 ಇಲ್ಲಿಂದ ಕಂಟಿನ್ಯೂ ಹಿಂಗ್ ಎಷ್ಟೇ ಬರ್ಲಿ ನಾವು ತಗೋಬೇಕಾಗಿರೋದು 4. ಈ 4 ತಗೊಂಡ್ರೆ ನಿಮ್ಗೆ ರಿಂಕಲ್ಸ್ ಅನ್ನೋದು ಬರಲ್ಲ. ಈ ತರ ನೋಡಿ, ಈ ಮೆಜರ್ಮೆಂಟ್ ಎಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಕೊಂಡು ಆರ್ಮಲ್ ಡೌನ್ ನ ಮಾಡ್ಕೊಂಡು ನಾವ್ ಈ ತರ ಸ್ಲೀವ್ಸ್ ನ ಕಟ್ ಮಾಡ್ಕೊಂಡಿದೀವಿ ಅಂದ್ರೆ ನಮ್ಗೆ ಆ ರಿಂಕಲ್ಸ್ ಅನ್ನೋದು ಖಂಡಿತವಾಗ್ಲೂ ಬರಲ್ಲ, ಓಕೆನಾ. ಇದು ನಾರ್ಮಲ್ ಚಾರ್ಟ್ ಆರ್ಮಲ್ ಸ್ಲೀವ್ಸ್ ಆರ್ಮಲ್ ಚಾರ್ಟ್ ತಗೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಬಾಡಿಗೆ ಈ ಮೆಜರ್ಮೆಂಟ್ಗೆ ಎಷ್ಟು ಆರ್ಮಲ್ ಡೌನ್ ಮಾಡಬೇಕು, ಈ ಮೆಜರ್ಮೆಂಟ್ ಆರ್ಮಲ್ ಡೌನ್ ಯಾವ ತರ ಮಾಡಬೇಕು, ಅದೇ ರೀತಿ ಇದಕ್ಕೆ ಡೀಪ್ ಇದ್ರೆ ಎಷ್ಟು, ಕ್ಲೋಸ್ ಇದ್ರೆ ಎಷ್ಟು, ಬೋಟ್ ನೆಕ್ ಇದ್ರೆ ಎಷ್ಟು, ಕಾಲರ್ ನೆಕ್ ಇದ್ರೆ ಎಷ್ಟು ಅಂತ ಈ ಮೆಜರ್ಮೆಂಟ್ಗೆ ನಾನು ನೀಟಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅದ್ರ ನೆಕ್ಸ್ಟ್ ವಿಡಿಯೋದಲ್ಲಿ ಇದನ್ನ ಕ್ಲೋಸು, ಬೋಟು, ಕಾಲರು, ಡೀಪು
ಈ ಮೂರಕ್ಕೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನ ನೆಕ್ಸ್ಟ್ ವಿಡಿಯೋ. ಈ ತರ ಪ್ರತಿಯೊಂದು ವಿಡಿಯೋನು ನಾನು ಇನ್ನು ಬೋಟ್ ನೆಕ್ಕು, ಕಲರ್ ನೆಕ್ಕು, ಈ ತರ ಡಿಫ್ರೆಂಟ್ ಆಗಿ ಪ್ರತಿಯೊಂದಕ್ಕೂ ನಾನು ನೀಟಾಗಿ ಸ್ಕೆಚ್ ಬರೆದು ಮೆಜರ್ಮೆಂಟ್ ಬರೆದು ಈ ತರ ಮೆಜರ್ಮೆಂಟ್ ಬರೆದು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆನಾ? ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗಲಿ. ಓಕೆನಾ? ಡನ್.